ಮೊದಲು ಇವರು ಬರೋಕ್ಕೆ ಮುಂದೆ ನಮ್ಮ ಡಿ ಕೆ ಸುರೇಶ್ ಅವರು ಬರೋಕ್ಕೆ ಮುಂದೆ ನಮ್ಮ ಆರೋಳಿ ಹೋಬಳಿ ಮರವಳ್ಳಿ ಹೋಬಳಿ ತಬ್ಲಿ ಆಗೋಗಿತ್ತು. ಯಾಕೆ ಅಂತಂದರೆ ಇಲ್ಲಿ ಕಾಂಗ್ರೆಸ್ಸಿಂದ ಹೇಳೋರು ಕೇಳೋರು ಯಾರೂ ಇರಲಿಲ್ಲ. ಕುಮಾರಸ್ವಾಮಿಗೆ ಆರ್ಭಟ ಆಗ್ಬಿಟ್ಟಿತ್ತು. ಅವರು ಎಲೆಕ್ಷನ್ ಸಮಯದಲ್ಲಿ ಬಂದು ಓಟ್ ಕೇಳೋದು ಅಷ್ಟೇ. ಇನ್ನು ಯಾವುದೇ ಕಾರಣಕ್ಕೂ ಊರಿನ ಅಭಿವೃದ್ಧಿ ಆಗಲಿ, ಜನಗಳ ಕಷ್ಟ ಸುಖ ಆಗಲಿ, ಒಂದು ಜನಗಳ ಆಗು ಆಗಲಿ ಯಾವುದೇ ರೀತಿ ಬಂದು ವಿಚಾರಿಸೋದಿಲ್ಲ. ದೇವೇಗೌಡರು ಆಗ್ಬೋದು, ಕುಮಾರಣ್ಣರಾಗ್ಬೋದು, ಅನಿತಕರಾಗ್ಬೋದು, ನಿಖಿಲ್ ಅವರಾಗ್ಬೋದು, ಯಾವುದೇ ರೀತಿ ನಮ್ಮ 2013ರಿಂದ ನಮಗೆ ಯಾವತ್ತು ನಮ್ಮ ಡಿ ಕೆ ಸುರೇಶ್ ಅವ್ರು ಬಂದು ನಿಂತ್ಕೊಂಡ್ರು ಆವಾಗಿಂದ ಇಲ್ಲಿ ತನಕನೂ ಹಾರೋಹಳ್ಳಿ ಮರವಳ್ಳಿ ಹೋಬಳಿ ಅಭಿವೃದ್ಧಿ ಕಂಡಿದೆ. ಹಾರೋಹಳ್ಳಿಗೆ ಕಾವೇರಿ ನೀರಿರಲಿಲ್ಲ, ನೀರಿನ ಅಭಾವ ಇತ್ತು. ಇವತ್ತೊಂದು ದಿವಸ ಕಾವೇರಿ ನೀರು ಕೊಟ್ಟಿದ್ದಾರೆ. ಈಗ ಅಲ್ಲಿರೋನು ಜನ ಕುಡಿತಾ ಇದ್ದಾರೆ ಕಾವೇರಿ ನೀರು. ಮತ್ತು ಒಳಚರಂಡಿ ಕೆಲಸ ಮಾಡಿದ್ದಾರೆ. ತಿರ್ಗಾ ಕೆರೆ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಬಿಟ್ಟು ಇದ್ದಾರೆ. ತಿರ್ಗಾ ಎಷ್ಟೋ ಕೆರೆಗಳು ತುಂಬಿಸಿದ್ದಾರೆ. ಈ ಒಂದು ನಮ್ಮ ಡಿ ಕೆ ಸುರೇಶ್ ಅವ್ರು ಬಂದಾದಮೇಲೆ ನಮ್ಮ ಹಾರೋಹಳ್ಳಿ ಹೋಬಳಿ ಮರವಳ್ಳಿ ಹೋಬಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ 2 ಕಣ್ಣು ಸಾಲದು ಅಷ್ಟು ಮಾಡಿದ್ದಾರೆ. ನಾವು ಕುಮಾರಸ್ವಾಮಿನ ನಾವು ಈ ಭಾಗದಲ್ಲಿ ದೇವೇಗೌಡರು ಯಾವತ್ತೂ ಎಲ್ಲೂ ನೋಡಿಲ್ಲ. ಅವ್ರು ಬಂದು ನಿಮ್ಮ ಕಷ್ಟ ಏನು ಸುಖ ಏನು ಅಂತ ಅಂದ್ಬಿಟ್ಟು ಒಂದು ದಿವಸ ಜನಗಳು ಮಂದೆಲೇ ಇಲ್ಲ. ಅವರು ಸುಮ್ಮನೆ ಏನು ಎಲೆಕ್ಷನ್ ಬಂದ ತಕ್ಷಣ ಕಣ್ಣೀರು ಹಾಕೋದು. ಈ ಸತಿ ಕೊನೆ ಎಲೆಕ್ಷನ್ನು ನನಗೆ ಓಟ್ ಹಾಕಿ ಅಂತ ಜನಕ್ಕೆ ಅರ್ಥ ಆಗಲ್ವಾ? ಏನಿದೆ 2023ರಲ್ಲಿ ನಡ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಜನ ರಾಮನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಬುದ್ಧಿ ಕಲಿಸಿದ್ದಾರೆ. ಈ ಸತಿ ಏನಂತಂದರೆ ನಮ್ಮ ಡಿ ಕೆ ಸುರೇಶ್ ಅವರು 1.5 ಲಕ್ಷದಿಂದ 2 ಲಕ್ಷ ಮತದಿಂದ ಗೆಲುವು ಸಾಧಿಸ್ತಾರೆ. ನೀವು ಹಾರೋಹಳ್ಳಿ ಮರಳವಾಡಿ ವ್ಯಾಪ್ತಿಯಲ್ಲಿ ಎಷ್ಟು ಲೀಡ್ ಕೊಡ್ತೀರಿ? ಹಾರೋಹಳ್ಳಿ ಮತ್ತು ಮರಳವಾಡಿಲಿ ಎಷ್ಟು ಲೀಡ್ ಕೊಡ್ತೀರಾ? ನಾವು ಹಾರೋಹಳ್ಳಿ ಹೋಬಳಿ ಮರವಳ್ಳಿ ಹೋಬಳಿಯಲ್ಲಿ ಏನಿಲ್ಲ ಅಂತಂತಂದ್ರೆ ನಾವು 5,000 6,000 ಲೀಡ್ ಕೊಡ್ತೀವಿ. ಲೀಡ್ ಕೊಡ್ತೀವಿ.